ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟಲ್ಲಿ ಇಡ್ಲಿ ಒಂದು ಪ್ರಮುಖವಾದ ಬ್ರೇಕ್ಫಾಸ್ಟ್ ರೆಸಿಪಿ ಆಗಿದೆ. ನೆನೆಸಿಲ್ಲ, ರುಬ್ಬಿಟ್ಟಿಲ್ಲ, ಹಿಂದಿನ ದಿವಸನೇ ಇಡ್ಲಿ ಮಾಡಬೇಕು ಅಥವಾ ಮಕ್ಳು ಯಾರೋ ನಮ್ಗೆ ಇವತ್ತು ಇಡ್ಲಿ ಬೇಕು ಅಂತ ಕೇಳ್ತಾರೆ, ಮನೇಲಿ ಇಡ್ಲಿ ಬೇಕು ಅಂತ ಕೇಳ್ತಾರೆ ಅನ್ನುವಾಗ ಇನ್ಸ್ಟೆಂಟಾಗಿ ಹೇಗೆ ಇಡ್ಲಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು 1.5 ಲೋಟದಷ್ಟು ನೈಲನ್ ಸಬ್ಬಕ್ಕಿನ ತೊಗೊಂಡು ಅದನ್ನ ಬಿಸಿನೀರಲ್ಲಿ ಅರ್ಧ ಗಂಟೆ ನೆನೆಸಿದ್ದೀನಿ. ಈಗ ಅದಕ್ಕಿಲ್ಲಿ ಅದೇ ಅಳತೆಯ 1.5 ಅಳತೆಯಷ್ಟು ಅಕ್ಕಿ ತರಿ ಉಪಯೋಗಿಸ್ತಾ ಇದ್ದೀನಿ, ರವೆ ಅಲ್ಲ. ಇಲ್ಲಿ ನಾನು ಅಕ್ಕಿ ತರಿ ಅಂದರೆ ಇಡ್ಲಿ ರವೆ ಅಂತ ಸಿಗುತ್ತಲ್ಲ ಅದು ಅಥವಾ ಅಕ್ಕಿ ತರಿನ ಉಪಯೋಗಿಸ್ತಿದ್ದೀನಿ. 1.5 3 ಲೋಟ ಆಗುತ್ತೆ. ಅದಕ್ಕೀಗ ನಾನು 3 ಲೋಟದಷ್ಟು ಮೊಸರು ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನೋಡಿ, ಮೊಸರು ಹಾಕಿದ ನಂತರ ನಿಮ್ಗೆ ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಯಾಕೆಂದರೆ ನಾವೇನಿದು ಸೈಡ್ ಡಿಶ್ ಮಾಡ್ಕೊತೀವಲ್ಲ ಅದರಲ್ಲೂ ಸಾಲ್ಟ್ ಇರುತ್ತೆ, ಸೊ ಜಾಸ್ತಿ ಸಾಲ್ಟ್ ಹಾಕೋಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ ಮೊಸರು ಸಾಕಾಗುತ್ತೆ. ನಿಮ್ಗೆ ಏನಾರು ಬೇಕು ಅಂತ ಅನಿಸಿದ್ರೆ ನಂತರದಲ್ಲಿ ಮತ್ತೆ ಹಾಕ್ಕೊಳ್ಳಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ. ಅರ್ಧ ಗಂಟೆ ಇದನ್ನು ಮುಚ್ಚಿಟ್ಟಿದ್ದೆ. ಈಗ ಇದಕ್ಕೆ ತೊಳೆದು ಸಣ್ಣಾಗಿ ಹೆಚ್ಚಿಟ್ಕೊಂಡಿರುವಂಥ ಸಬ್ಸಿಗೆ ಸೊಪ್ಪನ್ನ ಸೇರಿಸ್ಕೊತಿದ್ದೀನಿ. ಯಾಕೆಂದರೆ ಇದು ಡಿಫ್ರೆಂಟಾಗಿ ಒಂದು ಲುಕ್ ಕೊಡುತ್ತೆ ಮತ್ತು ಹೆಲ್ತಿಗೂ ಒಂದು ಬೆನಿಫಿಟ್ ಆಗಿರುತ್ತೆ ಸಬ್ಬಕ್ಕಿ ಸೊಪ್ಪು. ಹಾಗಾಗಿ ಮತ್ತು ಇದು ಸಬ್ಬಕ್ಕಿ ಸೊಪ್ಪಿನ ಸೀಸನು. ಸೊ ಇಲ್ಲಿ ನಾನು ಸಬ್ಸಿಗೆ ಸೊಪ್ಪು ಉಪಯೋಗಿಸ್ತಾ ಇದ್ದೀನಿ. ನೀವು ಯಾವುದರಲ್ಲಿ ಇಡ್ಲಿ ಮಾಡ್ತೀರಾ ಅದಕ್ಕೆ ಈ ಒಂದು ಮಿಶ್ರಣನ ಹಾಕಿ ಯಾವಾಗಲೂ ನಾವು ಕಡುಬಿನ ಪಾತ್ರೆ ಅಥವಾ ಸ್ಟೀಮರಲ್ಲಿ ಮುಂಚೆನೇ ನೀರನ್ನ ಕುದಿಯೋಕೆ ಇಟ್ಕೋಬೇಕು. ನೀರು ಕುದಿಯೋಕೆ ಬಂದಾಗ ಈ ಇಡ್ಲಿಗಳನ್ನ ಬೇಯೋಕ್ಕಿಟ್ರೆ ಅದು ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ, ಸಖತ್ತಾಗಿ ಆಗಿತ್ತು. ನೀವು ಒಂದ್ಸರಿ ಟ್ರೈ ಮಾಡ್ತೀರಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್.